ಇನ್ನೊಬ್ರು ಕಾಲರ್ ಇದ್ದಾರೆ. ನಮಸ್ಕಾರ, ನಿಮ್ಮ ಹೆಸರೇನು? ಹಲೋ, ನಮಸ್ಕಾರ, ನಿಮ್ಮ ಹೆಸರೇನು? ಪಾಂಡವಪುರದಿಂದ. ಹಾ, ಹೆಸರೇನು ಹೇಳಿ ಮಾ. ಕೇಳಬೇಕಿತ್ತು. ಹಾ, ಗುರೂಜಿ ಇದ್ದಾರೆ, ಮಾತನಾಡಿ. ಹಲೋ, ನಮಸ್ಕಾರ ಗುರುಗಳೇ. ನಾರಾಯಣ, ಹೇಳಮ್ಮ. ಅಣ್ಣನ ಮದ್ವೆ ಬಗ್ಗೆ ಕೇಳಬೇಕಿತ್ತು ಗುರುಗಳೇ. ಮದುವೆ ಬಗ್ಗೆ ಅಂದ್ರೆ ಏನು? ಮಾಡ್ಕೋಬೇಕಾ ಮಾಡ್ಕೋಬಾರ್ದ ಅಂತನ? ಏನು ಕರೆಕ್ಟಾಗಿ ಮಾತಾಡಿ. 35 ವರ್ಷ ಆಯ್ತು, ಯಾವ ಹುಡುಗಿ ತೋರಿಸಿದ್ರು ಇಷ್ಟ ಆಗಲ್ಲ ಅಂತಾರೆ. ಏನ್ ಮಾಡ್ತಾ ಇರೋದು ನಿಮ್ಮಣ್ಣ? ಅವರು ಸಂಗೀತದ್ದು ಇದ್ರಲ್ಲಿದ್ದಾರೆ. ಏನ್ ನಕ್ಷತ್ರ ನಿಮ್ಮಣ್ಣಂದು? ಪುನರ್ವಸು ನಕ್ಷತ್ರ. ಓಕೆ. ನಿಮ್ಮ ಮನೆ ಎಷ್ಟು ವರ್ಷದ್ದು? ನಮ್ಮ ಮನೆ ಇವಾಗ 5 ವರ್ಷ ಆಯ್ತು ಕಟ್ಸಿದ್ದಾ? ಹೌದು, ಕಟ್ಟಿ. ನೀನೇನ್ ಮಾಡ್ತಿದ್ಯಮ್ಮ? ನಂದು ಮದ್ವೆ ಆಯ್ತು, ಗಂಡ ತೀರೋದ್ರು. ಎಷ್ಟು ವರ್ಷ ಆಯ್ತು? ಅವ್ರು ತೀರೋಗಿ 3 ತಿಂಗಳು ಆಯ್ತದಂತೆ. ನಿನ್ಗೆ ವಯಸ್ಸೆಷ್ಟು? ನನ್ಗೆ 33.5 ವರ್ಷ ನಡೀತು. ಈಗ ನಿನ್ಗೆ ಬೇಜಾರಾಗ್ತಲ್ಲ, ಇಷ್ಟು ಬೇಗ ನನಗೆ ದಾಂಪತ್ಯ ಬ್ರೇಕ್ ಆಯ್ತು ಅಂತ ಬೇಜಾರಾಗ್ತಾ ಇಲ್ವಾ? ಆಗುತ್ತೆ. ಒಂದ್ ನಿಮಿಷ, ಆಗುತ್ತೆ ಅಂತ ತಳ್ಬೇಡ ಮುಂದಕ್ಕೆ. ಮತ್ತೆ ನಿಮ್ಮ ಅಣ್ಣಂಗೆ ಮದುವೆ ಯಾಕೆ ಹೇಳಮ್ಮ? ನನ್ನ ಜೀವನನೇ ಬೇರೆ, ಅವ್ರ ಜೀವನ. ಅದೆಂಗಾಗತ್ತಮ್ಮ? ನಿಮ್ಮಪ್ಪ ನಿಮ್ಮ ಅಮ್ಮನ ಹೊಟ್ಟೆಯಲ್ಲೇ ಹುಟ್ಟಿರೋದು ನೀವು. ಅದೆಂಗೆ ಅವಂದು ಬೇರೆ ನಿಂದು ಬೇರೆ ಆಗತ್ತೆ? ಸರಿ, ನೀನು ಹೇಳ್ತಿರೋದು ಒಪ್ಕೋತೀನಿ. ಆದರೆ ದಾಂಪತ್ಯ ಕುಂಠಿತವಾಗೋದಕ್ಕೆ ಕಾರಣ ಏನು ಅಂತ ನೀನು ತಿಳ್ಕೊ ಸದ್ಯ. ಆಮೇಲೆ ನಿಮ್ಮ ಅಣ್ಣಂದು ಪಿಕ್ಚರ್ ಸಿಕ್ಕತ್ತೆ. ಯಾಕೆ ಅಂದರೆ ನಿಮ್ಮಣ್ಣ ಮಾತಾಡ್ತಕ್ಕಂತಹ ಒಂದು ವಿಚಾರ, ಯೋಚನೆ ಮಾಡೋ ವಿಚಾರ ಕರೆಕ್ಟಾಗಿದೆಯಾ? ಅಂದರೆ ಅವರು ಈಗಿನ ಕಾಲದಂಗಿದೆ ಲೈಫ್ ಸ್ಟೈಲು. ಅದೇನೇ ಅಮ್ಮ, ಮದುವೆ ಮಾಡ್ತಕ್ಕಂಥ ವಿಚಾರ ಯಾವಾಗಲೂ ತಿಳ್ಕೊ. ಅವನಿಗೆ ಬೇಕು ಬೇಡ ಬೇಡ. ಈ ಪರಿಸ್ಥಿತಿಯಲ್ಲಿ ಮಣ್ಣ ಇರೋ ದೆಸೆಯಿಂದ ಮದುವೆಗೆ ಹುಡುಗಿನ ಹೇಗೆ ಒಪ್ಕೋತಾನೆ? ಕರ್ಕೊಂಡೋದ್ರೆ ಜೊತೆಲಿ ಬರ್ತಾನೆ, ನೋಡಿದ್ರೆ ನೀವೇ ನೋಡಬೇಕು. ಅವನು ನೋಡೋಕೆ ಇಷ್ಟ ಇಲ್ಲ, ತಲೆ ಮೇಲೆ ಕೆತ್ತೋದು ಕಷ್ಟ. ಯಾಕಿರ್ಬೋದು ಅಂತೀಯ? ನಿನಗೆ ಹೇಳ್ತೀನಿ, ಮದುವೆ ಆಗಿದೆ ನಿನಗೆ ಅನುಭವ. ಅವನಿಗೆ ಹುಡುಗಿ ನೋಡೋಕ್ಕೆ ಇಷ್ಟ ಆಗಲ್ಲ, ಏನಿರ್ಬೋದು? ನಿನ್ಗೆ ಅರ್ಥ ಆಯ್ತಾ? ಅವರು ವೃತ್ತಿನ ಗೌರವಿಸಂತ ಹುಡುಗಿ ಸಿಗ್ಬೇಕು ಅಂತ ಹೇಳಿ ಜೀವಮಾನದಲ್ಲಿ ಸಿಕ್ಕಲ್ಲ. ಯಾಕೆ ಅಂದರೆ ನಿಮ್ಮ ಅಮ್ಮನ ಮನೆ ಸ್ಟೋರಿ ನೋಡ್ಕೊ. ಅಂದರೆ ನಿಮ್ಮ ತಾಯಿ ಎಷ್ಟು ಆರೋಗ್ಯವಾಗಿದ್ದಾರೆ, ಎಷ್ಟು ನೆಮ್ಮದಿಯಾಗಿ ದಾಂಪತ್ಯವನ್ನು ನಡೆಸ್ತಾ ಇದ್ದಾರೆ. ನಿನಗೆ ಖುಷಿ ಆಗಿದೆಯಾ? ನಮ್ಮ ತಂದೆ ತಾಯಿ ಖುಷಿಯಾಗಿದ್ದಾರೆ ಅಂತ ಅನ್ಸುತ್ತಾ? ಇಲ್ಲ, ಅವರು ಯಾವಾಗಲೂ ಜಗಳ ಆಡ್ತಾನೆ. ಹಂಗಿದ್ದ ಮೇಲೆ ಮಕ್ಕಳಿಗೆ ಏನು ಸಿಗುತ್ತೆ? ಜೆರಾಕ್ಸು. ಅಪ್ಪ ಅಮ್ಮ ಏನು ಅನುಭವಿಸೋರೋ ಮಕ್ಕಳಿಗೂ ಅದೇ. ಯಾಕೆ? ನಾವು ಬದಲಾವಣೆ ಆಗಬೇಕು ಅಂತ ನೀವು ತೀರ್ಮಾನ ತಗೊಳ್ಳಿಲ್ಲ. ಅಪ್ಪ ಅಮ್ಮ ನಮ್ಮ ಮಕ್ಕಳು ಬದಲಾವಣೆ ಮಾಡಬೇಕು ಅಂತ ಅವ್ರು ತೀರ್ಮಾನ ತಗೊಳ್ಳಿಲ್ಲ. ನಾನು ಒಂದಂತೂ ಹೇಳ್ತೀನಿ, ದಯವಿಟ್ಟು ಹುಡುಗಿ ತೋರ್ಸೋಕ್ಕೆ ಹೋಗೋದು, ಮದುವೆ ಆಗತ್ತೆ ಅಂತ ಅಂದ್ಕೊಂಡು ಯೋಚನೆ ಮಾಡೋದು ಇದನ್ನು ಬಿಟ್ಟು, ಪುನರ್ವಸು ನಕ್ಷತ್ರಕ್ಕೆ ಹುಟ್ಟಿದ ಕಾರಣ ಏನು? ಜೊತೆಯಲ್ಲಿ ಒಡ ಹುಟ್ಟಿದವರು ಏಳಿಗೆಯನ್ನು ಕೊಡುವುದಿಲ್ಲ ಅಂದರೆ ನೀನು ಸೇರ್ಕೋತೀಯಾ? ಅಥವಾ ಎಷ್ಟು ಜನ ಹೋಗಿರ್ತಕ್ಕಂಥದ್ದು, ಅಭಾಷಣ ಆಗಿರ್ತಕ್ಕಂಥದ್ದು ಕುಟುಂಬ, ಸಹೋದರ ಸಹೋದರಿ, ಇವರು ಏಳಿಗೆ ಆಗಲ್ಲ. ಇದನ್ನು ನಾನು ತಿಳ್ಕೊಳಕ್ಕೆ ಆಗಿಲ್ಲ ಪಾಪ ನಿಮ್ಮ ಅಪ್ಪ ಅಮ್ಮನ ಕೈಯಲ್ಲಿ. ಇದೆಲ್ಲ ನಂಬಿಕೆ ಇದೆಯೇನಮ್ಮ ನಿಮ್ಮ ಅಪ್ಪ ಅಮ್ಮನಿಗೆ ತಿಳ್ಕೊಬೇಕು ಅಂತ? ನಮ್ಮ ಅಮ್ಮನಿಗೆ ತುಂಬಾ ನಂಬಿಕೆ. ನಿಮ್ಮ ಅಮ್ಮನಿಗಿದೆ, ನಿಮ್ಮ ಅಪ್ಪನಿಗೆ? ನಿಮ್ಮ ಅಪ್ಪನಿಗೆ ಅವ್ರಿಗೂ ಇದೆ. ಅವರು ಏನಾಗ್ತಾರೆ? ಸರಿ, ಓಕೆ. ನಾನು ಹೇಳೋದು ಅರ್ಥ ಆಯ್ತಾ? ನೀನು ಫಸ್ಟು ನಿನ್ನ ಜೀವನದಲ್ಲಿ ದುರಂತ ಏನು ಅಂತ ತಿಳ್ಕೊಂಡ್ರೆ ನಿಮ್ಮ ಅಣ್ಣನ ಸ್ಟೋರಿ ಸಿಕ್ಕತ್ತೆ. ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡು, ಯೋಚನೆ ಮಾಡಬೇಡ. ಇದಕ್ಕೆ ನೀನು ಒಂದು ಕೆಲಸ ಮಾಡಬೇಕು. ಆಂಜನೇಯ ದೇವಸ್ಥಾನಕ್ಕೆ 5 ದಿನ ರೆಗ್ಯುಲರ್ ಆಗಿ ನಿಮ್ಮಮ್ಮ ಹೋಗಬೇಕು, ನೀನಲ್ಲ. 5 ದಿನ. ಇಲ್ಲ ನಿಮ್ಮ ಅಣ್ಣನಿಗೆ ಹೇಳಿ ಹೋಗಾಗತ್ತಾ? ಅವ್ರ ಅಪ್ರಾಣೆ ಹೋಗಲ್ಲ ಅವನು. ಯಾಕೆಂದರೆ ಅದು ನಂಬಿಕೆನೇ ಇಲ್ಲ ಅವನಿಗೆ. ಅದರಿಂದ ಒಳ್ಳೇದು ಹೆಂಗಾಗತ್ತೆ? ಮದುವೆ ಹಾಕಬೇಕು, ಆರಾಮಾಗಿ ಸೋಷಲ್ ಸರ್ವಿಸ್ ಮಾಡ್ಕೊಂಡು ಇದ್ಬಿಡ್ಲಿ, ಬಿಟ್ಬಿಡು. ಹಂಗಂತ ಬಿಟ್ಬಿಡು ಅಲ್ಲ. ಫಸ್ಟು ನಿಮ್ಮ ಅಣ್ಣನಿಗೆ ಆಸಕ್ತಿ ಬರಬೇಕು ಅಂದರೆ ಏನು ಮಾಡಬೇಕು ಅಂತ ನಿಮ್ಮ ಅಣ್ಣ ತಿಳ್ಕೊಂಡ್ರೆ ಮದುವೆ ಆಗತ್ತೆ. ಒಳ್ಳೇದಾಗಲಿ. ಥ್ಯಾಂಕ್ ಯು ಮಾ, ಕರೆ ಮಾಡಿದ್ದಕ್ಕಾಗಿ. ಇನ್ನೊಬ್ರು ಕಾಲರ್ ಇದ್ದಾರೆ. ನಮಸ್ತೆ ಶಾಂತಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಹೆಸರುಘಟ್ಟ ಮೇಡಮ್. ನಮಸ್ತೆ. ಹಾ, ಗುರೂಜಿ ಇದ್ದಾರೆ, ಮಾತನಾಡಿ. ಹಲೋ. ಹಲೋ, ಹರಿ ಓಂ ಗುರೂಜಿ. ನಾರಾಯಣ, ಹೇಳಮ್ಮ. ನಮ್ಮ ಮಗಳು ಕೇಳ್ಬೇಕಿತ್ತು ಗುರೂಜಿ. ಏನು ಕೇಳಬೇಕು? ಅವಳಿಗೆ ಆರೋಗ್ಯ ಸ್ವಲ್ಪ ಏರುಪೇರು ಆಗ್ತಿದೆ. ಎಷ್ಟು ವಯಸ್ಸು? ಏನು ಹೆಸರು? ಏನು ನಕ್ಷತ್ರ? 21. ಚಿತ್ರ. ಏನು ಹೆಸರು? ಚಿತ್ರನಾ? ಚಿತ್ರ ಸರ್. ನಕ್ಷತ್ರ ಏನು? ನಕ್ಷತ್ರ ಅಶ್ವಿನಿ ನಕ್ಷತ್ರ, ಮಿಥುನ ಲಗ್ನ, ದ್ವಿತೀಯ ಶುಕ್ಲ ತಿಥಿ. ಈಗ ಅವಳ ಬಗ್ಗೆ ಏನು ಬೇಕು? ಆರೋಗ್ಯನಾ? ಆರೋಗ್ಯ ಸೀನು ಜಾಸ್ತಿ, ಕೋಲ್ಡ್ ಜಾಸ್ತಿ ಆಗುತ್ತೆ. ಓಕೆ. ಮೂಗು ಕಟ್ಕೊಳ್ಳೋದು? ಮೂಗು ಕಟ್ಕಾಣುತ್ತೆ ಗುರೂಜಿ. ಅಲ್ಲ, 21 ವರ್ಷದಿಂದ ಏನು ಮಾಡ್ತಾ ಇದ್ದೀರಾ ನೀವು? ಮೂಗು ಕಟ್ಕೊಳ್ತಕ್ಕಂಥ ವಿಚಾರ, ಉಸಿರಾಟನೇ ಚೆನ್ನಾಗಿದೆ. ನಿಮ್ಮ ಹತ್ರನೇ ಬಂದಿದ್ದೀವಿ. ಸರಿ, ಏನು ಮಾಡಿದ್ರಿ?
ಬಂದು ಏನು ಮಾಡಿದ್ರಿ ಅಂತೆ? ಏನು ಮಾಡಿದ್ರಿ? ನಾನೇನು ಹೇಳಿದೆ, ನೀವೇನು ಮಾಡಿದ್ರಿ? ಯಾವ ಸ್ನಾನ ಮಾಡಿದ್ವಿ? ಮೃತ್ತಿಕಾ ಸ್ನಾನದವರೆಗೂ ಆಗಿದೆ ಗುರುಜಿ. ಸರಿ, ಮುಂದಕ್ಕೆ ಯಾಕೆ ಹೋಗಲಿಲ್ಲ? ಮುಂದಕ್ಕೆ ಬರೋಕ್ಕೆ ಆಗ್ತಿರ್ಲಿಲ್ಲ ಗುರುಜಿ. ಒಂದು ವಿಷಯ ತಿಳ್ಕೊಬೇಕು. ಯಾಕೆ ಅಂತಂದರೆ ನಮಗೆ ಒಳ್ಳೇದು ಪಡ್ಕೋಬೇಕಾದ್ರೆ ಈ ಥರ ವಿಘ್ನಗಳಾಗತ್ತೆ. ದುಡ್ಡು ಸಿಕ್ಕಲ್ಲ, ಟೈಮ್ ಸಿಕ್ಕಲ್ಲ, ಬೇಜಾರಾಗತ್ತೆ. ಅದಕ್ಕೇನು ಮಾಡಬೇಕು? ನಿಂತ್ಕೋಬೇಕು ಬಿಗಿಯಾಗಿ. ಈಗ ಅಶ್ವಿನಿ ನಕ್ಷತ್ರದ ಮಗು ಹುಟ್ಟದ ಮೇಲೆ ಅವಳು ನಿದ್ದೆ ಕ್ವಾಲಿಟಿ ಚೆನ್ನಾಗಿದೆಯೇನಮ್ಮ? ಮತ್ತು ಈಗ ಇದನ್ನು ರಿಪೇರಿ ಮಾಡಬೇಕು ಅಂತಂದರೆ ಊಟದ ವ್ಯವಸ್ಥೆಯಲ್ಲಿ ಮಾಡ್ತಕ್ಕಂಥದ್ದು, ಮತ್ತು ಬೆಳಿಗ್ಗೆ ಸಂಜೆ ತಪ್ಪದೇನೆ 40 ನಿಮಿಷ ಕಾಲಾಡಿಸ್ಬೇಕು, ಅಂದರೆ ವಾಕ್ ಮಾಡಬೇಕು. ಅದನ್ನು ನೀವು ಫಸ್ಟು ಹೇಳಿ, ವಾಕ್ ಮಾಡಮ್ಮ ಅಂಥೇಳಿ. ಒಂದು. ಎರಡನೇದಾಗಿ ಅವಳು ಕೋಪ, ಬೇಜಾರು ಎರಡರಲ್ಲಿ ಯಾವ್ದು ಜಾಸ್ತಿ? ಕೋಪ ಜಾಸ್ತಿ. ಈಗ ಆ ಕೋಪ ಬರ್ತಕ್ಕಂತಹ ಒಂದು ವಿಷಯಕ್ಕೇನಪ್ಪ ಅಂತಂದರೆ ನೀವು ಬೆಳಗ್ಗೆ ಸಂಜೆ ನಾನು ಹೇಳಿದ್ದನ್ನು ಮಾಡಿಸ್ತಕ್ಕಂಥದ್ದು ಒಂದು ವ್ಯವಸ್ಥೆಯನ್ನು ಮಾಡಿಸಿ, ಆಮೇಲೆ ಆಂಜನೇಯನ ದೇವಸ್ಥಾನಕ್ಕೋ ಶಿವನ ದೇವಸ್ಥಾನಕ್ಕೋ ನೀವು ಒಂದು 5 ದಿನ ಒಂದು ಸೇವೆ ಮಾಡಮ್ಮ. ಏನು ರಂಗೋಲಿ ಹಾಕೋದು ಅಥವಾ ಬಾಗಿಲು ಕ್ಲೀನ್ ಮಾಡೋದು, ಏನಾದ್ರು ಒಂದು ಸೇವೆ ಮಾಡು. ಬರಲಿಕ್ಕೆ ಮುಂದೆ ತಿಳ್ಕೊಳ್ಳೋಕ್ಕೆ, ಕ್ಲೀನ್ ಮಾಡೋಕ್ಕೆ ಒಳ್ಳೆ ಅನುಕೂಲ ಆಗುತ್ತೆ. ಹೆದರ್ಕೋಬೇಡ, ಹೇಳ್ಕೊಡೋಣ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಶಾಂತಮ್ಮ ಕರೆ ಮಾಡಿದ್ದಕ್ಕಾಗಿ. ನಮಸ್ಕಾರ ಚೈತ್ರ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಕೊಪ್ಪಳದಿಂದ. ಹಾ, ಗುರುಜಿ ಇದ್ದಾರೆ, ಮಾತನಾಡಿ. ಹಲೋ, ನಮಸ್ತೆ ಗುರುಜಿ. ನಾರಾಯಣ, ಹೇಳಮ್ಮ. ನನ್ನ ಮಗಳ ಬಗ್ಗೆ ಕೇಳಬೇಕಾಯ್ತು ಗುರುಜಿ. ಮಗನ ಮಗಳ? ಮಗಳು. ಎಷ್ಟು ವಯಸ್ಸು? 7 ವರ್ಷ ಕಂಪ್ಲೀಟ್ ಆಯ್ತು, ಇವಾಗ 8ನೇ ವರ್ಷ. ಏನು ನಕ್ಷತ್ರ? ರೋಹಿಣಿ ನಕ್ಷತ್ರ. ಓಕೆ. ಈಗ ನಿಮ್ಮ ಯಜಮಾನ್ರು ಏನು ಮಾಡೋದು? DF ಅಂತ ಹೇಳಿ ಡಿಸ್ಟ್ರಿಕ್ಟ್ ಫೈರ್ ಆಫೀಸರ್ ಇದ್ದಾರೆ. ಹಾಂ. ನಿಮಗೆ ತಂದೆ ತಾಯಿ ಎಲ್ಲಿದ್ದಾರೆ? ನಮ್ಗೆ ತಂದೆ ತಾಯಿ ಇದ್ದಾರೆ. ಎಲ್ಲಿ? ಹುಣಗುಂದದಲ್ಲಿ ಇದ್ದಾರೆ ಅವರು. ಓಕೆ. ನಿಮ್ಮ ಅತ್ತೆ ಮಾವ? ನಮ್ಮ ಅತ್ತೆ ಮಾವ ನಮ್ಮೂರಲ್ಲಿ ಇದ್ದಾರೆ, ತುರುಡಿಗೆ ಅಂತೇಳಿ. ಅವ್ರ ಜೊತೆಲಿ ಯಾರಿದ್ದಾರೆ? ಅವ್ರ ಜೊತೆ ನಮ್ಮ ಭಾವನ ಹೆಂಡತಿ ಅವರಿದ್ದಾರೆ. ಓಕೆ. ಈಗ ಮಗು ವಿಚಾರದಲ್ಲಿ ರೋಹಿಣಿ ನಕ್ಷತ್ರ ಅಂತಕ್ಕಂಥ ವಿಷಯ ತಿಳ್ಕೊಂಡಮ್ಮ ನೀನು? ಇಲ್ಲ ಗುರುಜಿ, ಅದಕ್ಕೆ ಕಾಲ್ ಮಾಡಿದ್ರು. ನನಗೂ ಅವ್ರ ಬಗ್ಗೆ ತಿಳ್ಕೊಬೇಕಂತ ಬಹಳ ಆಸಕ್ತಿ ಇದೆ. ಕೂತಲ್ಲೇ ಅಲ್ಲ, ನೀನು ಕೂತು ಜಾಗದಲ್ಲಿ ತಿಳ್ಕೊಬೇಕು ಆಸಕ್ತಿ ಅಂದ್ರೆ ಹೆಂಗಾಗತ್ತೆ ಅದು? ಇಲ್ಲ ಗುರುಜಿ, ನಮ್ಮ ಸರ್ಗೆ ಅವ್ರು ಇದು ಇಲ್ಲ ಗುರುಜಿ, ನಾನೇ ಇದು ಮಾಡೋದು. ಅವ್ರು ನಂಬಲ್ಲ ಗುರುಜಿ. ಅವರು ಹೆಣ್ಮಗು ತಾನೇ? ಹೆಣ್ಮಗು ಗುರುಜಿ. ಓಕೆ. ಸೋದರತ್ತೆ, ಮಗುವಿಗೆ ಸೋದರತ್ತೆಯರು ಎಷ್ಟು ಜನ? 4 ಜನ ಇದ್ದಾರೆ. ಆ 4 ಜನದ ಹಿಸ್ಟ್ರಿ ಈ ಮಗುನಲ್ಲಿ ಇರುತ್ತೆ. ಅರ್ಥ? ಆ 4 ಜನದಲ್ಲಿ ಏನಿರುತ್ತೆ ಜೀವನ ಅಂತಕ್ಕಂಥದ್ದು, ಅದರ ಸತ್ಯ ಈ ಮಗುವಿನಲ್ಲಿ ಮೆಸೇಜ್ ಇರುತ್ತೆ. ಅರ್ಥ ಆಯ್ತಾ ನಾನು ಹೇಳಿದ್ದು? ಇಲ್ಲ ಗುರುಜಿ. ರೋಹಿಣಿ ನಕ್ಷತ್ರದಲ್ಲಿ ಮಗು ಹುಟ್ಟಿದರೆ ಜನ್ಮ ಕೊಟ್ಟ ತಂದೆ ಯಾವ ಕಾರಣಕ್ಕೂ ಧರ್ಮಕ್ಕೆ ದೂರ, ಅವ್ರದೇ ಇಷ್ಟ, ಅವ್ರ ಇಷ್ಟ ಬಂದಂಗೆ ನಡ್ಕೊಳ್ಳೋದು. ಗುರುಜಿ, ಅವ್ರು ಹೇಳಿದ್ದೆ ಡಿಸೈಡ್ ರೀ, ಮನೆಯಲ್ಲಿನ ಹಂಗೆ ರೀ, ಅವ್ರು ಏನ್ ಹೇಳ್ತಾರೆ ಅದನ್ನೇ ಕೇಳಬೇಕ್ರಿ. ಈಗ ಅದಕ್ಕೆ ನೀನು ಕೇಳೋದ್ರಿಂದ ಸುಮ್ಮನೆ ಇದ್ಬಿಟ್ಟು ಒಳ್ಳೇದು. ಯಾಕೆ ಅಂತಂದರೆ ಮೇನ್ ಫೌಂಡೇಶನ್ ತಂದೆ ತಾಯಿ ಇಬ್ಬರು ಸೇರಿದ್ರೆ ಮಗುನ ಸರಿ ರಿಪೋರ್ಟ್ ಮಾಡ್ಬೋದು. ತಂದೆ ತಾಯಿ ಸೇರೇ ಮಗು ಬರುತ್ತೆ. ಹಂಗಿದ್ದ ಮೇಲೆ ಒಬ್ರಿಗಿಷ್ಟ ಒಬ್ರ ಕಷ್ಟ ಅಂದರೆ ಏನು ಕೇಳಬೇಡಿ, ಏನು ಮಾಡಬೇಡಿ, ಭಗವಂತ ಮಾಡಿದಾಗಲಿ ಅಂತ ನೇರವಾಗಿ ಸುಮ್ಮನೆ ಇದ್ಬಿಡಮ್ಮ. ನಾನೇನು ಹೇಳಲಿಕ್ಕೆ ಪ್ರಯತ್ನ ಮಾಡಲ್ಲ. ಯಾಕೆಂದರೆ ಅದನ್ನು ಮಾಡಿ ಇದನ್ನು ಮಾಡಿ ಅದೆಲ್ಲ ವಿಚಾರ ಅಲ್ಲ. ಒಂದು ಮಗು ಹುಟ್ಟಿದ್ರೆ ತಂದೆ ತಾಯಿ ಆದವರೇ ಕರ್ಮಗಳನ್ನು, ಸೂತಕವನ್ನು ತೆಗಿಬೇಕು. ಸೂತಕ ತೆಗೆಯೋದು ಅಂದರೆ ನಮ್ಮಲ್ಲಿ ಸುಣ್ಣ ಬಣ್ಣ ಹೊಡೆಯೋದು ಅಂತ ಅಂದ್ಕೊಂಡಿದ್ದಾರೆ. ಅಲ್ಲ, ಜನ್ಮಾಂತರದ ಕರ್ಮಗಳನ್ನು ನಿವಾರಣೆ ಮಾಡ್ತಕ್ಕಂಥದ್ದು ಸೂತಕದ ಛಾಯೆ. ಅದೇ ರೋಹಿಣಿ ನಕ್ಷತ್ರ. ಪ್ರತಿ ನಕ್ಷತ್ರಕ್ಕೂ ಇದಿದೆ, ನಮ್ಮ ಜನಕ್ಕಿದು ಗೊತ್ತಿಲ್ಲ. ಅದಕ್ಕೆ ನೀನು ಏನು ಯೋಚನೆ ಮಾಡೋಕ್ಕೆ ಹೋಗ್ಬೇಡ. ಎಷ್ಟು ದಿನ ಹೆಂಗೆ ನಡೆಯುತ್ತೋ ಏನಾದ್ರು ಮಾಡೋಕ್ಕಾಗಲ್ಲ ಅಂಥೇಳಿ ಅಟ್ಲೀಸ್ಟ್ ಕೊನೆ ಪಕ್ಷ ನಿಮ್ಮ ಯಜಮಾನನೇನೋ ರಿಪೇರಿ ಮಾಡೋಕ್ಕೆ ಆಗತ್ತೆ ಅನ್ನೋದಾದರೆ ಪ್ರಯತ್ನ ಮಾಡು. ಇಲ್ಲ ಅಂದರೆ ಸುಮ್ಮನೆ ಇದ್ಬಿಡು. ಇದಕ್ಕೆ ಉತ್ತರ ನಾನು ಬೇರೆ ಏನು ಹೇಳಲಿಕ್ಕಾಗಲ್ಲ. ಹಾಗಂತ ನೀನು ಭಯ ಬೀಳಬೇಡ, ಯೋಚನೆ ಮಾಡಬೇಡ. ತಂದೆ ತಾಯಿ ಇಬ್ಬರೂ ಸೇರಿ ತಿಳ್ಕೊಂಡ್ರೆ ಮಾಹಿತಿ ಸಿಗುತ್ತೆ. ನೋಡಿ ಪ್ರಯತ್ನ ಮಾಡು. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಚೈತ್ರ ಅವರೇ ಕರೆ ಮಾಡಿದ್ದಕ್ಕಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162,
GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.